ಹೈಕೋರ್ಟ್ ಸರ್ಕಾರಿ ಅಭಿಯೋಜಕ ಲೋಕ ಬಲೆಗೆ ಬಿದ್ದಿದ್ದಾರೆ. ಕಲಬುರಗಿ ಹೈಕೋರ್ಟ್ ಮುಂಭಾಗ ಲಂಚಕ್ಕೆ ಬೇಡಿಕೆ ಇಟ್ಟಂತಹ ಸಂದರ್ಭದಲ್ಲೇ ಲಂಚವನ್ನ ಪಡಿತಾ ಇರುವಂತಹ ಸಂದರ್ಭದಲ್ಲೇ ಲೋಕ ಬಲೆಗೆ ಬಿದ್ದಿದ್ದಾರೆ. ಲಂಚ ಸ್ವೀಕರಿಸುತ್ತಿದ್ದಾಗಲೇ ರೆಡ್ ಹ್ಯಾಂಡ್ ಆಗಿ ಪಿಪಿ ಸಿಕ್ಕಿ ಬಿದ್ದಿದ್ದಾರೆ. 50,000 ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಪಿಪಿ ರಾಜ ಮಹೇಂದ್ರ ರೆಡ್ ಹ್ಯಾಂಡ್ ಆಗಿ ಈಗ ಲೋಕ ಬಲೆಗೆ ಬಿದ್ದಿದ್ದಾರೆ. ಅಟ್ರಾಸಿಟಿ ಕೇಸ್ನಲ್ಲಿ ನವೀನ್ ಅನ್ನೋರ ಬಳಿ 25,000ಕ್ಕೆ ಡಿಮ್ಯಾಂಡ್ ಮಾಡಿದ್ರಂತೆ. 25,000 ಮುಂಗಡ ಪಡೆಯುವಾಗ ಲೋಕ ಬಲೆಗೆ ಬಿದ್ದಿದ್ದಾರೆ. ಕೊಂಚಾವರಂ ಠಾಣೆಯಲ್ಲಿ ಅಟ್ರಾಸಿಟಿ ಕೇಸ್ ದಾಖಲಾಗಿತ್ತು. ಕೇಸ್ ಗೆಲ್ಲಲು ಪಬ್ಲಿಕ್ ಪ್ರಾಸಿಕ್ಯೂಟರ್ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಸದ್ಯ ರಾಜ ಮಹೇಂದ್ರನನ್ನ ವಶಕ್ಕೆ ಪಡೆದು ಲೋಕಾಯುಕ್ತ ಅಧಿಕಾರಿಗಳು ವಿಚಾರಣೆಯನ್ನ ಮಾಡ್ತಿದ್ದಾರೆ. ಅಂದ್ರೆ ಕೋರ್ಟ್ನ ಆವರಣದಲ್ಲಿಯೇ ಮುಂಭಾಗದಲ್ಲಿಯೇ ಈತ 25,000 ಲಂಚವನ್ನ ಪಡಿತಾ ಇದ್ದ. ಸೊ ಹಾಗಾಗಿ ಈಗ ಈತನನ್ನ ಲೋಕ ಅಧಿಕಾರಿಗಳು ಬಂಧಿಸಿದ್ದಾರೆ. ಜೊತೆಗೆ ವಿಚಾರಣೆ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕೆ 25,000ವನ್ನ ತಗೊಳ್ತಾ ಇದ್ರು, ಅಥವಾ ಲಂಚದ ಹಣವೇನ ಅವರು ತಗೊಳ್ತಾ ಇದ್ದಿದ್ದು, ಅಥವಾ ಬೇರೆ ಏನಾದರೂ ಹಣವನ್ನ ಪಡಿತಾ ಇದ್ರ, ಈ ಹಿಂದೆ ಏನಾದರೂ ಇದೇ ವಿಚಾರವಾಗಿ ಏನಾದರೂ ಲಂಚವನ್ನ ಪಡ್ಕೊಂಡಿದ್ರ ಅನ್ನುವಂಥದ್ದು ಕೂಡ ತನಿಖೆ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರುಣ್, ಈಗ ಕೋರ್ಟ್ನ ಮುಂಭಾಗದಲ್ಲಿಯೇ ಲಂಚ ಪಡಿತಾ ಇದ್ದಂತಹ ಪಿಪಿಯನ್ನ ಈಗ ಲೋಕ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಸೊ ಯಾವ ಕಾರಣಕ್ಕೆ ಲಂಚ ಪಡಿತಾ ಇದ್ರಂತೆ, ಯಾರಿಂದ ಲಂಚ ಪಡಿತಾ ಇದ್ರಂತೆ, ಈ ಹಿಂದೆ ಏನಾದರೂ ಇದೇ ರೀತಿ ಲಂಚವನ್ನ ಪಡೆದೇ ಇವರು ಕೆಲಸವನ್ನ ಮಾಡ್ತಾ ಇದ್ರಂತ? ಹೌದು ಚೈತ್ರ, ಏನಂತಂದ್ರೆ ಕಲಬುರ್ಗಿ ಲೋಕಾಯುಕ್ತ ಅಧಿಕಾರಿಗಳೀಗ ಪಿಪಿಯನ್ನ ಟ್ರ್ಯಾಪ್ ಮಾಡಿರುವಂತದ್ದು. ಕಲಬುರಗಿ ಸೆಷನ್ ಕೋರ್ಟ್ ಬಳಿಯೇ ಇವರನ್ನ ಟ್ರ್ಯಾಪ್ ಮಾಡಿದ್ದಾರೆ. ಅಟ್ರಾಸಿಟಿ ಕೇಸ್ ಸಂಬಂಧಪಟ್ಟಂತೆ ತಮ್ಮ ಪರವಾಗಿ ವಾದವನ್ನ ಮಾಡ್ತೀನಿ ಅಂತ ಹೇಳಿ, ತಮ್ಮ ಕೇಸ್ ಗೆಲ್ಲಿಸಿ ಕೊಡ್ತೀನಿ ಅಂತ ಹೇಳಿ ಅವರ ಬಗ್ಗೆ 50,000 ರೂಪಾಯಿ ಬೇಡಿಕೆ ಇಟ್ಟಿದ್ರು. 20,000 ರೂಪಾಯಿ ಈ ಹಿಂದೆ ಕೂಡ 20,000 ರೂಪಾಯಿ ಅವರಿಂದ ನವೀನ್ ದೂರುದಾರರ ನವೀನ್ ಅವರ ಬಳಿ ಪಡೆದುಕೊಂಡಿದ್ರು. ಅಲ್ಲದೆ ಇನ್ನುಳಿದ 25,000 ಇವತ್ತು ಕೊಡುವಂತ ಸಂದರ್ಭದಲ್ಲಿ ಈಗ ಲೋಕಾಯುಕ್ತರು ಟ್ರ್ಯಾಪ್ ಮಾಡಿರುವಂತದ್ದು. ಕೊಂಚಾರಂ ಠಾಣೆಯಲ್ಲಿ ಇತ್ತೀಚೆಗೆ ಏನಂತಂದ್ರೆ ಅಟ್ರಾಸಿಟಿ ಕೇಸ್ ಅನ್ನಾಗಿತ್ತು. ಅಟ್ರಾಸಿಟಿ ಇವರು ಏನಂತ ನವೀನ್ ತೆಲಂಗಾಣ ಮೂಲದವರು ಯಾವುದೋ ಒಂದು ವಿಚಾರವಾಗಿ ಗಲಾಟೆ ಆದಂತ ಸಂದರ್ಭದಲ್ಲಿ ಅವರು ಅಟ್ರಾಸಿಟಿ ಕೇಸನ್ನ ದಾಖಲು ಮಾಡಿದ್ರು. ಆ ದಾಖಲು ಮಾಡಿದಂತ ಕೇಸನ್ನು ನಿಮ್ಗೆ ಗೆಲ್ಲಿಸ್ಕೊಡ್ತೀವಿ ಅಂತ ಹೇಳಿ ಇವರು 50,000ಕ್ಕೆ ಬೇಡಿಕೆ ಏನು ಸರ್ಕಾರಿ ಅಭಿಯೋಜಕರು ಅವರಿಗೆ ಬೇಡಿಕೆಯನ್ನು ಇಟ್ಟಿದ್ರು. ಈ ಬೇಡಿಕೆ ಇಟ್ಟಂತ ಸಂದರ್ಭದಲ್ಲಿ ಈ ಹಿಂದೆ 20,000 ತಗೊಂಡು ಕೇಸನ್ನ ನಡೆಸ್ತಾ ಇದ್ರು. ಆದ್ರೆ ಇತ್ತೀಚೆಗೆ ಮತ್ತೆ 25 ಇನ್ನುಳಿದ ಹಣಕ್ಕಾಗಿ ಇವರಿಗೆ ಟಾರ್ಚರ್ ಅನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವ್ರೇನಂತಂದ್ರೆ ಈ ಲೋಕಾಯುಕ್ತ ಮಾಹಿತಿಯನ್ನು ನೀಡ್ತಾರೆ. ನಮ್ಗೆ ಈ ರೀತಿ ಒಂದು ಗೌರ್ಮೆಂಟ್ ಸರ್ಕಾರದ ಅಭಿಯೋಜಕರಾದಂತವ್ರು ಸರ್ಕಾರವರಿಗೆ ಏನು ಸಂಬಳವನ್ನ ಕೊಡುತ್ತೆ. ಅದರಲ್ಲಿ ಇವರು ಸರ್ಕಾರ ಯಾರು ನೊಂದವರು ಅವರ ಪರವಾಗಿ ಇವರು ವಾದವನ್ನ ಮಂಡಿಸಬೇಕು. ಆದ್ರೆ ಯಾರು ನೊಂದಿರ್ತಾರೆ ಅಂತವ್ರ ಬಳಿ ಇವರು ಹಣ ಕೇಳಿದ್ರಿಂದ ಈಗ ಲೋಕಾಯುಕ್ತ ಬೆಲೆಗೆ ಬಿದ್ದಿರುವಂತದ್ದು. ಕಲಬುರಗಿ ಹೈಕೋರ್ಟ್ ಅಭಿಯೋಜಕರಾದಂತಹ ಇವರು ಏನಂತಂದ್ರೆ ಹಣಕ್ಕೆ ಬೇಡಿಕೆ ಇಟ್ಟಿದ್ರು. ಹೀಗಾಗಿ ಇಂದು ಬೆಳಗ್ಗೆ ಅವರ ಬಳಿ ಏನದ ಕೋರ್ಟ್ ಮುಂಭಾಗದಲ್ಲಿ 25,000 ರೂಪಾಯಿ ಹಣವನ್ನು ಪಡೆಯುವಂತ ಸಂದರ್ಭದಲ್ಲಿ ಅವರು ಏನಂತಂದ್ರೆ ಲೋಕಾಯುಕ್ತ ಬೆಲೆಯಿಂದ ರಾಜ ಮಹೇಂದ್ರನ್ ಅವರು ಏನಿದ್ರು ಇವರು ಪಿಪಿ ಆಗಿ ಇದ್ರು. ಆದ್ರೆ ನವೀನ್ ಅವರ ಬಗ್ಗೆ ಇವರು ತೆಲಂಗಾಣ ಮೂಲದಂತಹ ನವೀನ್ ಏನಿದಾನೆ, ನವೀನ್ ಇವರು ಅವರ ಪರವಾಗಿ ಇವರು ವಾದವನ್ನು ಮಂಡಿಸಬೇಕಾಗಿತ್ತು. ಆದ್ರೆ ನಿಮ್ಮ ಪರವಾಗಿ ನಾವು ಒಳ್ಳೆಯ ರೀತಿಯಲ್ಲಿ ವಾದವನ್ನು ಮಂಡಿಸಿ ನಿಮಗೆ ಕೇಸನ್ನ ಗೆಲ್ಲಿಸಿಕೊಡ್ತೀವಿ ಅಂತ ಹೇಳಿ ನಮಗೆ 50,000 ಕೊಡ್ಬೇಕಂತ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು. ಈ ಸಂದರ್ಭದಲ್ಲಿ ಇವರಿಗೆ ಏನಂತಂದ್ರೆ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ SP ಸಿದ್ದರಾಜ್ ಅವರ ನೇತೃತ್ವದಲ್ಲಿ DYSP ಆದಂತಹ ಶೀಲವಂತ್ ಅವರು ಈ ಒಂದು ಕಾರ್ಯಾಚರಣೆಯನ್ನು ಮಾಡಿ ಈಗ ಪಿಪಿ ಅವರನ್ನ ಈಗ ವಶಕ್ಕೆ ಪಡೆದು ಈಗ ತನಿಖೆಯನ್ನು ನಡೆಸ್ತಾ ಇರುವಂತದ್ದು. ಚೈತ್ರ, ಓಕೆ, ಥ್ಯಾಂಕ್ ಯು ಅರುಣ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.